ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ನರ್ಸಿಂಗ್ ಮಾಡಿದ ನಂತರ ನಾವು ಹೈಯರ್ ಎಜುಕೇಷನ್ ಏನು ಮಾಡ್ಬೋದು, ಯಾವ ಥರಂಥ ಕೋರ್ಸ್ಗಳು ಬರ್ತಾವೆ ಅಂತ ನಿಮ್ಮ ಪ್ರಶ್ನೆಯಾಗಿದೆ. ಸೊ ಇದಕ್ಕೆ ಉತ್ತರ ಏನಂತಂದರೆ, GNM ನರ್ಸಿಂಗ್ ಇದನ್ನು ಯಾರು ಮಾಡ್ತಾರೆ ಅಂತಂದರೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮೂರು ಕೋರ್ಸಿನ ಅಭ್ಯರ್ಥಿಗಳು ಈ GNM ನರ್ಸಿಂಗನ್ನು ಮಾಡಬಹುದು. GNM ನರ್ಸಿಂಗ್ ಮಾಡಿದ ಮೇಲೆ ನಿಮ್ಮಗಳಿಗೆ ಮತ್ತೆ BSc ಗ್ರ್ಯಾಜುಯೇಷನನ್ನು ಮಾಡ್ಕೋಬೋದು. ಅದು BSc ನರ್ಸಿಂಗ್ ಒಳಗಡೆ ಬರುತ್ತೆ. ಯಾಕಂದರೆ GNM ನರ್ಸಿಂಗ್ ಆಗುತ್ತೆ, ಇದಕ್ಕೆ ನರ್ಸಿಂಗ್ ರಿಲೇಟೆಡ್ ಕೋರ್ಸನ್ನು ಮಾಡಬೇಕು, ಅದು BSc ನರ್ಸಿಂಗ್ ಆಗುತ್ತೆ. ಸೊ BSc ನರ್ಸಿಂಗ್ ಮಾಡಿದ ಮೇಲೆ ನಾವು MSc ನರ್ಸಿಂಗನ್ನು ಮಾಡ್ಕೊಳ್ಬೋದು. MSc ನರ್ಸಿಂಗ್ ಆದಮೇಲೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಒಳಗಡೆ PhDಯನ್ನು ಅಂದರೆ MSc ನರ್ಸಿಂಗ್ ಒಳಗಡೆ ಮಾಡಿರುವಂಥ ಒಂದು ಸಬ್ಜೆಕ್ಟಲ್ಲಿ PhDಯನ್ನು ನೀವು ಮಾಡ್ಕೊಳ್ಬೋದು. ಈ ರೀತಿಯಾಗಿ ಅಂದರೆ GNM ಆದಮೇಲೆ BSc ನರ್ಸಿಂಗ್, ಅದಕ್ಕೆ ನಾವು ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಂತ ಕರಿತೀವಿ. ಅದು 2 ವರ್ಷದ ಕೋರ್ಸ್ ಇರುತ್ತೆ. ಅದಾದಮೇಲೆ ಮತ್ತೆ 2 ವರ್ಷದ MSc ನರ್ಸಿಂಗ್ ಇರುತ್ತೆ. ಮತ್ತು PhD ಅದು 3 ರಿಂದ 5 ವರ್ಷ ತನಕ ಕಾಲಾವಧಿ ಇರುತ್ತೆ. ಈ ರೀತಿಯಾಗಿ ನಾವು ಹೈಯರ್ ಎಜುಕೇಷನ್ಸ್ಗಳನ್ನು ಮಾಡ್ಕೊಳ್ಬೋದು GNM ನರ್ಸಿಂಗ್ ಆದ ನಂತರ.